ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಡೆದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಲನಚಿತ್ರ ಬಿಡುಗಡೆ ಮಾಡಿದ ಟಿ ಕೃಷ್ಣಪ್ಪ ರಾಜ್ಯಾಧ್ಯಕ್ಷರು. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಇವರ ಸಾರಥ್ಯದಲ್ಲಿ ಇವರ ನಟನೆ ಮಾಡಿರುವ ಚಿತ್ರ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರಲ್ಲಿ ಮತ್ತು ಕಾರ್ಯದರ್ಶಿಗಳಲ್ಲಿ ಮತ್ತು ಹಾಸನ ಜನತೆಯು ಚಲನಚಿತ್ರವನ್ನು ವೀಕ್ಷಿಸಬೇಕೆಂದು ಕೇಳಿಕೊಂಡರು. ಮಾಲೀಕರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಕೊಟ್ಟು ಹಾಗೆ ನಮ್ಮ ಕಾರ್ಯವೈಖರಿ ಬಗ್ಗೆ ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಜರುಗಲಿ ಅಂತ ನಮ್ಮ ಸಂಘದ ರಾಜ್ಯ ಸಂಘದ ಕೃಷ್ಣಪ್ಪನವರು ನಿಜವಾಗಲೂ ಅರ್ಥಪೂರ್ಣವಾಗಿ ಎಲ್ಲಿ ಯಾವ ಇಲಾಖೆಯೂ ಯಾವ ಒಂದು ವಿಧಾನಸೌಧ ಆಗಲಿ ಕೇಂದ್ರಾಡಳಿತ ಪ್ರದೇಶಕ್ಕಾಗಲಿ ಎಲ್ಲ ಕಡೆಗೆ ಹೋಗಿ ನಮ್ಮ ಮಾಲೀಕರಿಗೆ ತುಂಬಾ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. 5 kg ಕೇಂದ್ರದ 5 kg ರಾಜ್ಯದ ಈಗಾಗಲೇ 13-14 ಇರಬೇಕಾದ ತಾರೀಕು 14 ಇನ್ನೂ ಅನ್ನಭಾಗ್ಯ ಹಾಕಿ ದುಡ್ಡು ಕಟ್ಟಿಲ್ಲ. ಮೊನ್ನೆ ಹೋಗಿ ನಾನು ಗಲಾಟೆ ಮಾಡಿ ಪ್ರೆಸ್ ಮೀಟ್ ಮಾಡಿ ಎಲ್ಲ ಟಿವಿನಲ್ಲಿ ಪತ್ರಿಕೆಯಲ್ಲಿ ಬಂತು. ಲೋಕಾಯುಕ್ತದವರು ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ನಮಗೆ. ಅವರು ಸುಪ್ರೀಂ ಲೋಕಾಯುಕ್ತ ಅಧಿಕಾರಿಗಳು. ನಾವು ಯಾವುದೋ ಒಂದು ನೆಪ ಇಟ್ಕೊಂಡು ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ. ನೀವು ಸಕಾಲಕ್ಕೆ ಎತ್ತುವಳಿ ಮಾಡಿ ಕಾರ್ಡ್ದಾರಿಗೆ ವಿತರಣೆ ಮಾಡದೇ ಇದ್ರೆ ನೀವು ಜೈಲಿಗೆ ಕಳಿಸ್ತೀವಿ. ಇಷ್ಟೇ. ಏನು ನಮ್ಮನೆ ತಾವು ಕೊಟ್ಬಿಡ್ತಾವ? ಮನೇಲಿ ಏನೋ ತುಂಬಿದ್ರೆ ರಾಗಿನ ಹಾಕಿನ ತಾವು ಕೊಟ್ಬಿಡೋದು. ಸರ್ಕಾರ ಕೊಟ್ಟ ಮೇಲೆ ತಾನೇ ನಾವು ಕೊಡೋದು. ಅದರಿಂದ ಈ ವಿವರಣೆ ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ ಟಿವಿನಲ್ಲಿ ಪೇಪರ್ನೆಲ್ಲ ಬಂತು. ಅದಕ್ಕೆ ಮುಖ್ಯಮಂತ್ರಿಗಳು ಕರೆಸಿದ್ರು ನನ್ನ, ಏನು ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರಿ ಅಂತ. ಹೌದು ಸರ್, ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ರಿ, ಅದರಲ್ಲಿ ತಪ್ಪಿಲ್ಲಲ್ಲ. ಹಿಂದೆ 20ನೇ ತಾರೀಕು ದುಡ್ಡು ಕಟ್ತಿದ್ರು, ಎತ್ತುವಳಿ ಮಾಡಿದ್ದದ್ದು. ಈಗ ಲೋಕಾಯುಕ್ತರು ಅಟಕಾಯಿಸ್ಕೊಂಡದ. ನಾವು ರಾಜ್ಯಪಾಲರಿಗೆ ಮೊನ್ನೆ ದೂರು ಕೊಟ್ಟು ಬಂದಿದ್ದೀವಿ. ಶುಕ್ರವಾರ ದೂರು ಕೊಟ್ಟು ಬಂದಿದ್ದೀನಿ ನಾನು. ಏನು ಈ ವರದಿನ ನಮಗೆ ಕೊಡಬೇಕು ಅಂತ ಲೋಕಾಯುಕ್ತರು ಏನು ರೈಡ್ ಮಾಡಿದ್ದಾರೆ, ಯಾತಕ್ಕೋಸ್ಕರ ರೈಡ್ ಮಾಡಿದ್ರು, ನ್ಯಾಯಬೆಲೆ ಮಾಲೀಕರ ಪಾತ್ರ ಏನಿದೆ ಇದರಲ್ಲಿ, ಇಲಾಖೆಯ ಪಾತ್ರ ಏನಿದೆ. ನೀವು FCIನಿಂದ ಅಕ್ಕಿನ ನಮಗೆ ಕಳಿಸ್ಕೊಡ್ಬೇಕು ಟೈಮ್ ಸರಿಯಾಗಿ 5ನೇ ತಾರೀಕು. ನಾವು 8ನೇ ತಾರೀಕಿನಿಂದ ಯಾರು ಎತ್ತುವಳಿ ಮಾಡ್ತಾರೆ ಆದೇಶ ಮಾಡಿ ಬೇಕಾದ್ರೆ ನೀವು ಕೊಡುವಂಥ ಆಹಾರ ಪದಾರ್ಥನ ಬಸ್ ನಮಗೆ ತಲುಪಿಸಿ. ಅದರೊಳಗೆ ನಾವು ಎತ್ತುವಳಿ ಮಾಡಿದ್ವಿ. ಒಂದು ವಾರಗಟ್ಟಲೆ 15 ದಿವಸಗಟ್ಟಲೆ ನಮ್ಮ ಗೋಡನ್ಗೆ ಹಾಕೊಂಡು ಜನಕ್ಕೆ ತೊಂದರೆ ಕೊಟ್ಟಾಗ ನಮ್ಮ ಮೇಲೆ ಕ್ರಮ ತಗೊಂಡಿದ್ವಿ. ಅದು ಬಿಟ್ಟು ಯಾರೋ ಮಾಡೋ ತಪ್ಪಿಗೆ ಯಾರೋ ಒಂದು 5% ಇದ್ದಾರೆ. ಇಲ್ಲ, ಎಲ್ಲ ನಾವೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಬೋರ್ಡ್ ಹಾಕೊಂಡಿಲ್ಲ. 5% ಇದ್ದಾರೆ. 5%ಗೆ ನಿಮ್ಗೆ ಅವಕಾಶ ಅದು ಇಲಾಖೆ ಅಧಿಕಾರಿಗಳಿಗೆ EC ಕೇಸ್ ಆಗಿ ಒಳಗಾಕ್ಬೋದು. ಆ 5% ಮಾಡೋ ಕೆಲಸಕ್ಕೆ ಜನಕ್ಕೆ ನಾವೆಲ್ಲ ತಲೆ ಬಗ್ಸ್ಬೇಕಾಗಿದೆ. ಈ ಪ್ರತಿಯೊಂದಕ್ಕೂ ಹೋಗ್ಬೇಕು. ನೆನೆ ವಾದ ನಡೆದಿದೆ CM ನಮಗೆ, ನಿಮಗೆಲ್ಲ ಫೋಟೋ ನೋಡಿರ್ಬೇಕು. ಎಲ್ಲರಿಗೂ ಫೋಟೋ ಕಳಿಸಿದ್ದೀನಿ. ಈ CM ಮುಖ್ಯಮಂತ್ರಿ ಆದಮೇಲೆ DK ಶಿವಕುಮಾರ್ ನಾವು ಸ್ವಲ್ಪ ಯೂತ್ ಕಾಂಗ್ರೆಸ್ನಲ್ಲಿದ್ದರು. 3 ಸಾರಿ ಭೇಟಿ ಮಾಡಿದ್ದೆ ನಾನು. ನಮ್ಮ ಭೇಟಿ ಒಂದೇ ಒಂದು, ನಮ್ಮ ಮಾಲೀಕರ ಸಮಸ್ಯೆ ಬಗೆಹರಿಬೇಕು. ನಮ್ಮ ಮಾಲೀಕರನ್ನ ನೀವು ಕರೆಸಿ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮುಂದೆ ಸಭೆಯಲ್ಲಿ ನಮ್ಮ ಕಷ್ಟ ಏನು ಅಂತ ನಾವು ಹೇಳ್ತೀವಿ. ನೀವು ಬಗೆಹರಿಸೋದಾದ್ರೆ ಹೇಳಿ, ಇಲ್ಲಾಂದ್ರೆ ಈ ಥರ ತೊಂದರೆಗಳು ಬಂದರೆ ನೀವೇ ಜವಾಬ್ದಾರರು ಅಂತ ಅಂದ್ಬಿಟ್ಟು ಹೇಳಿ ಬಂದಿದ್ದೀನಿ ನಾನು. ಈ ಸದ್ಯದಲ್ಲೇ ಒಂದು ಸಭೆ ಕರೀತಾರೆ ಅವ್ರನ್ನ. ಸಭೆಗೆ ಮತ್ತೆ ನಾವೇನು 40 ವರ್ಷ ಸೇವೆ ಮಾಡಿದ್ದೀವಿ 4,500 ಕೋಟಿ ಜನತೆಗೆ, 4,500 ಕೋಟಿ ಜನತೆಗೆ 20,000 ಜನ ಮಾಲೀಕರು ನಾವು ಸೇರಿ ಸೇವೆ ಮಾಡಿದ್ದೀವಿ. ಯಾವುದೇ ಆದಂಥ ಬೆನಿಫಿಟ್ಸ್ ಕೊಡೋ ಕಮಿಷನ್ ಬಿಟ್ಟರೆ ಬೇರೆ ಯಾವುದೇ ಬೆನಿಫಿಟ್ಸ್ ನಮ್ಮ ಮಾಲೀಕರಿಗೆ VSSN ಕಾರ್ಯದರ್ಶಿ ಅವರು ಅವ್ರದ್ದು ಬೋರ್ಡ್ ಇದೆ, ಅದೇನೋ ಮಾಡ್ತಾರ ಸರ್, ಸಹಾಯ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಇದನ್ನೇ ನಂಬ್ಕೊಂಡಿರೋರಿಗೆ ನೀವೇನಾದ್ರು ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕೇಳಿದಾಗ ಒಂದು ಸ್ವಲ್ಪ ಹಿಂದೆ ಇದ್ದವರು ಅಸಡ್ಡೆಯಾಗಿ ಮಾತಾಡಿದ್ದಾರೆ. ಅವೆಲ್ಲ ರೆಕಾರ್ಡ್ಸ್ ಇವೆ ನಮ್ಮ ಹತ್ರ. ಅದನ್ನೆಲ್ಲ ನೋಡಿದಾಗ ನಾವು ಹಿಂದೆ 1-1.5 ವರ್ಷದಿಂದ ನಾವು ದೆಹಲಿನಲ್ಲಿ ನಾವು 5 ಲಕ್ಷ 4,500 ಲಕ್ಷ ಮಾಲೀಕರಿದ್ದೀವಿ ಇಡೀ ದೇಶಾದ್ಯಂತ. ಒಂದು ಸಭೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಯವರು, ನಮ್ಮ ಪ್ರಧಾನಿಯಾದ ತಮ್ಮ ಇವತ್ತೇನು ಕರ್ನಾಟಕ ರಾಜ್ಯಕ್ಕೆ ಪ್ರಪ್ರಥಮವಾಗಿ ನಮ್ಮ ರಾಜ್ಯದ ಮಾಲೀಕರ ಸಮಸ್ಯೆಗಳ ಬಗ್ಗೆ ಒಂದು ಸಿನಿಮಾನ ತೆಗೆದಿದ್ದೀವಿ. ಅದು ಸರ್ಕಾರಿ ನ್ಯಾಯಾಲಯದಲ್ಲಿ ಅನ್ನಭಾಗ್ಯ ಯೋಜನೆದು ಸ್ವಲ್ಪ ಇದರಲ್ಲಿ ಮೆತ್ತಿದೆ, ಮ್ಯಾಕ್ಸಿಮಮ್ ಅದು ಇದೆ. ಅದರಿಂದ ನಮ್ಮ ಇಲಾಖೆ ಸಚಿವರಾದಂಥ ಮುನಿಯಪ್ಪ ಸಾಹೇಬರು, ಹಿಂದೆ ಮುಖ್ಯಮಂತ್ರಿ ಆಗಿರೋದು, ಇವರಿಬ್ಬರು ಒಪ್ಪಿ ಈ ಸಿನಿಮಾನ ಒಂದು ಇದನ್ನು ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಾದ್ಮೇಲೆ 20ನೇ ಬಿಡುಗಡೆ ಮಾಡ್ತಾಯಿದ್ವಿ. ಅಲ್ಲಿ ಬರೋ ಸನ್ನಿವೇಶಗಳನ್ನ ನಾವು ಮಾಲೀಕರು ನೋಡಿ ತಿಳ್ಕೊಂಡು ಯಾವ ರೀತಿ ನಡ್ಕೋಬೇಕು, ನಾವು ನಮಗೇನೇನು ಅನ್ಯಾಯ ಆಗಿತ್ತು, ಏನು ಸಂಘದಿಂದ ಸಹಕಾರ ಸಿಕ್ಕಿದೆ, ಇವೆಲ್ಲ
A to Z ತೆಗೆದಿದ್ದಾರೆ ಇದನ್ನು ಪಾತ್ರ ಮಾಡಿದ್ದಾರೆ. ಅದರಿಂದ ಇಡೀ ರಾಜ್ಯದ ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ, BSS ಕಾರ್ಯದರ್ಶಿಯವರಿಗೆ, ಎಲ್ಲನೂ ಇಲ್ಲಿ ಬಂದಂಥ ಎಲ್ಲ ಮಾಲೀಕರು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಇದು 24ನೇ ತಾರೀಕು ಚಲನಚಿತ್ರ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ರಾಜ್ಯದ ಎಲ್ಲ ಮಾಲೀಕರು, BSS ಕಾರ್ಯದರ್ಶಿಯವರು ನೀವು ಈ ಸಿನಿಮಾನ ನೋಡಬೇಕು. ನೋಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕಾರ್ಡ್ದಾರಿಗೆ ಕರ್ಕೊಂಡು ತೋರಿಸಿ ನಮ್ಮ ಕೈ ಬಲಪಡಿಸಬೇಕು. ನಮ್ಮ ಮುಂದಿನ ದಿನನೇ ಇನ್ನೂ ಈಗ ನಮ್ಮ ಅಡಿಷನಲ್ ಡೈರೆಕ್ಟರ್ ಹೇಳಿದ್ದಾರೆ, ನಾವು ಇದಕ್ಕಿಂತ ಇನ್ನೂ ಉತ್ತಮವಾಗಿರೋ ಚಲನಚಿತ್ರ ನೀವು ಮಾಡಿ ಸರ್, ಪಾರ್ಟ್ 2 ಅಂತ ಮಾಡಿ ನಾವು ಬೆಂಬಲ ಕೊಡ್ತೀವಿ ಇಡೀ ರಾಜ್ಯದವರು, ಇಲಾಖೆ ಅಧಿಕಾರಿಗಳು, ನ್ಯಾಯಬೆಲೆ ಮಾಲೀಕರು ಅಂತ. ಅದಕ್ಕೆ ನಾವು ಓಕೆನೂ ಕೊಟ್ಟಿದ್ದೀವಿ, ನಿರ್ಮಾಪಕರ ಮುಖಾಂತರ ಹೇಳಿದ್ದೀವಿ. ಅದು ಮುಂದಕ್ಕೆ ಪಾರ್ಟ್ 2 ತೆಗೆಯೋಕ್ಕೆ ರೆಡಿ ಇದ್ದೀವಿ. ಇದನ್ನು ಬೆಂಬಲ ಕೊಡಿ. ಇಡೀ ರಾಜ್ಯದ ನ್ಯಾಯಬೆಲೆ ಅಂಗಡಿ ಮಾಲೀಕರು, ಕಾರ್ಡುದಾರರು ಬೆಂಬಲ ಕೊಟ್ಟು ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಸಹಕರಿಸಿ ಅಂತ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. 20,000 ಜನಕ್ಕೆ. ಥ್ಯಾಂಕ್ ಯು.